ಗೌರಿಬಿದನೂರಿನ ಮುದುಗೆರೆಯಲ್ಲಿ ವಿಶಿಷ್ಟ ಜನ್ಮದಿನಾಚರಣೆ. ಆಕ್ಚುಲಿ ನಮ್ಮ ಕೆಂಪರಾಜ್ ಅಣ್ಣವರು ಜನರಿಗೆ ಸಹಾಯ ಮಾಡೋದನ್ನ ಇನ್ನು ಕೆಲವ್ರಿಗೆ ಹೇಳ್ಕೊಡೋದನ್ನ ನಮಗೆ ತುಂಬ ಅವ್ರು ಹೇಳ್ಕೊಟ್ಟಿದ್ದಾರೆ. ಈಗ ಅವ್ರು ಬರ್ತಡೇ ದಿನ ನಾನು ನಿಮ್ಗೆ ಹೇಳೋದೇನಂತಂದ್ರೆ, ತಿಂಗಳಲ್ಲಿ ನಾನು ಒಂದಿನ ಬಂದು ನಿಮಗೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಡ್ರಾಯಿಂಗ್ಸ್ ಹೇಳ್ಕೊಡ್ತೀನಿ, ಒಂದು ಸ್ವಲ್ಪ ಕ್ರಾಫ್ಟ್ ಹೇಳ್ಕೊಡ್ತೀನಿ. ಚೆನ್ನಾಗಿ ಮಾಡ್ತಿರಲ್ಲ ಎಲ್ಲರೂ? ನಾನು ಸಮಾಜ ಸೇವಕಕ್ಕೆ ಕೆಂಪರಾಜ್ ಹುಟ್ಟುಹಬ್ಬದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿ ವಿತರಣೆ. ಎಂಎಸ್ ರಾಜಶೇಖರ್ ನೇತೃತ್ವದಲ್ಲಿ ನಡೆದ ಅರ್ಥಪೂರ್ಣ ಕಾರ್ಯಕ್ರಮ. ಪ್ರಖ್ಯಾತ ಸಮಾಜ ಸೇವಕ, ನೆರವುಗಳ ಸರದಾರ ಅಂತಲೇ ಹೆಸರುವಾಸಿಯಾಗಿರುವ ಡಾಕ್ಟರ್ ಕೆ ಕೆಂಪರಾಜ್ ಅವರ ಹುಟ್ಟುಹಬ್ಬ. ಅವರು ಹೇಳಿಕೊಟ್ಟ ನಡೆಯಲ್ಲಿ ನಮ್ಮ ಕೆಂಪರಾಜನವರ ಲೀಡರ್ಗಳು ಕೆಲಸ ಮಾಡ್ತಾಯಿದ್ದಾರೆ ನೋಡಿ. ಇವತ್ತು ಪುಸ್ತಕ ಮತ್ತು ಸ್ವೀಟ್ ನೀಡಿ ಮಕ್ಕಳಿಗೆ ಏನು ಕಲಿಕೆಗೆ ಏನು ಬೇಕೋ ಕಲಿಕಾ ವಸ್ತುಗಳನ್ನು ವಿತರಣೆ ಮಾಡೋದರ ಮುಖಾಂತರ ಹುಟ್ಟುಹಬ್ಬ ಮಾಡ್ಕೊತಾ ಇದ್ದಾರೆ. ಅಂದರೆ ಅವರ ಕಲಿಸಿಕೊಟ್ಟ ನಡೆ ಯಾವ ಥರ ಇದೆ ಲೀಡರ್ಗಳಲ್ಲೂ ಸಹ ಅನ್ನೋದು ಇದಕ್ಕೊಂದು ಪ್ರತ್ಯಕ್ಷ ದರ್ಶನ ಆಗ್ತಾ ಇದೆ. ದಯವಿಟ್ಟು ಕೆಂಪರಾಜ್ ಅವರು ಮಾಡಿರೋ ಸೇವೆಗಳು ಪ್ರತಿ ಮನೆಗೂ ಸೇರಿದೆ. ಅದೇ ಥರ ಅವರ ಲೀಡರ್ಗಳು ಸಹ ಈ ಥರ ಸಹಾಯ ಮಾಡ್ತಾ, ದುಂದು ವೆಚ್ಚಗಳಿಗೆ ಎಣೆ ಮಾಡದೆ ಸಾರ್ವಜನಿಕರಿಗೆ ಸಹಾಯ ಮಾಡ್ತಾ, ಇವಾಗ ಮಕ್ಕಳಿಗೆ ಪುಸ್ತಕ ಕಲಿಕೆಗಳು ಕೊಡೋದ್ರ ಮುಖಾಂತರ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇರೋದು ನಿಜವಾಗಲೂ ಅರ್ಥಪೂರ್ಣವಾಗಿದೆ. ಅಂಥವರ ಹುಟ್ಟುಹಬ್ಬವನ್ನು ನಿಮ್ಮ ಮಕ್ಕಳ ಎದುರಿಗೆ ನಾವು ಮಾಡ್ಕೊತಾ ಇರೋದು ನಮ್ಮೆಲ್ಲರ ಸುಕೃತ ಅಂತ ಹೇಳ್ತಾ, ಡಾಕ್ಟರ್ ಕೆ ಕೆಂಪರಾಜ್ ಅವರಿಗೆ ಇನ್ನೂ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲ ನೀಡಿ ದೇವರು ಕಾಪಾಡಲೆಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಹುಟ್ಟುಹಬ್ಬ ಅಂದ ತಕ್ಷಣ ಕೇಕ್ ಕತ್ತರಿಸುವುದು, ಅದ್ಧೂರಿ ಪಾರ್ಟಿ ಮಾಡುವುದನ್ನು ನಾವು ನೋಡ್ತೀವಿ. ಆದರೆ ಇಲ್ಲೊಬ್ಬರು ಸಮಾಜ ಸೇವಕರು ತಮ್ಮ ಜನ್ಮದಿನವನ್ನು ಶಾಲಾ ಮಕ್ಕಳ ಮುಖದಲ್ಲಿ ನಗು ಮೂಡಿಸುವ ಮೂಲಕ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ. ಹೌದು, ಗೌರಿಬಿದನೂರು ತಾಲೂಕಿನ ಮುದುಗೆರೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸಮಾಜ ಸೇವಕರಾದ ಕೆ. ಕೆಂಪರಾಜ್ ಅವರ ಜನ್ಮದಿನವನ್ನು ಅತ್ಯಂತ ವಿಶಿಷ್ಟವಾಗಿ ಆಚರಿಸಲಾಯಿತು. ಗೌರಿಬಿದನೂರು ತಾಲೂಕಿನ ಮುದುಗೆರೆ ಶಾಲೆಯಲ್ಲಿ ಸಮಾಜ ಸೇವಕ ಕೆ. ಕೆಂಪರಾಜ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಎಂಎಸ್ ರಾಜಶೇಖರ್ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಬಡ ಹಾಗೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೆರವಾಗುವ ನಿಟ್ಟಿನಲ್ಲಿ ನೋಟ್ಬುಕ್, ಪೆನ್ ಸೇರಿದಂತೆ ಅಗತ್ಯ ಶೈಕ್ಷಣಿಕ ಪರಿಕರಗಳನ್ನು ನೀಡುವ ಮೂಲಕ ಕೆಂಪರಾಜ್ ಅವರ ಜನ್ಮದಿನಕ್ಕೆ ಮತ್ತಷ್ಟು ಮೌಲ್ಯ ತುಂಬಲಾಯಿತು. ಈ ಸುದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಕೆಂಪರಾಜು ಅವರ ಅಭಿಮಾನಿ ಬಳಗ ಹಾಗೂ ಊರಿನ ಪ್ರಮುಖರು ಭಾಗವಹಿಸಿ ಕೆಂಪರಾಜ್ ಅವರಿಗೆ ಸುದೀರ್ಘ ಆಯಸ್ಸು ಮತ್ತು ಆರೋಗ್ಯ ಸಿಗಲಿ ಎಂದು ಹಾರೈಸಿದರು. ಉಪಸ್ಥಿತರಿದ್ದ ಗಣ್ಯರ ವಿವರ. ಈ ಕಾರ್ಯಕ್ರಮದಲ್ಲಿ ಕೆಂಪರಾಜು ಅವರ ಅಭಿಮಾನಿಗಳಾದ ಡಾ. ಆದಿಮೂರ್ತಿ ರೆಡ್ಡಿ, ರಾಕೇಶ್, ಜಗದೀಶ್, ಆನಂದ್ ರಾಮ್, ಸುರೇಶ್ ಹಾಗೂ ಶಾಲೆಯ ಎಸ್ಡಿಎಂಸಿ ಪದಾಧಿಕಾರಿಗಳು, ಮುಖ್ಯ ಶಿಕ್ಷಕರು, ಸಹಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಲಿಕಾ ಸಾಮಗ್ರಿಗಳನ್ನು ಪಡೆದ ಶಾಲಾ ಮಕ್ಕಳು ಸಮಾಜ ಸೇವಕ ಕೆಂಪರಾಜ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಜನ್ಮದಿನದ ಶುಭಾಶಯ ಕೋರಿದರು. ತಮ್ಮ ಸ್ವಾರ್ಥವನ್ನು ಮರೆತು ಸಮಾಜದ ಏಳಿಗೆಗಾಗಿ ಹಾಗೂ ಮುಂದಿನ ಜನಾಂಗದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ಕೆ. ಕೆಂಪರಾಜ್ ಅವರ ಈ ಕಾರ್ಯ ನಿಜಕ್ಕೂ ಎಲ್ಲರಿಗೂ ಮಾದರಿ. ಇಂತಹ ಮತ್ತಷ್ಟು ಸಮಾಜಮುಖಿ ಕಾರ್ಯಗಳು ಅವರಿಂದ ಮೂಡಿಬರಲಿ ಎಂಬುದೇ ನಮ್ಮ ಆಶಯ. ಕ್ಷಣಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ RRS ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಮಕ್ಕಳ ಜೊತೆ ತುಂಬಾ ಆತ್ಮೀಯವಾಗಿ ಅವ್ರಿಗೆ ಯಾವಾಗ್ಲೂ ಕೂಡ ಕನ್ನಡ ಭಾಷೆ ಮತ್ತು ನಮ್ಮ ಕನ್ನಡ ಸರ್ಕಾರಿ ಶಾಲೆಯ ಮಕ್ಕಳ ಮೇಲೆ ಅಪಾರವಾದ ಅಭಿಮಾನ ಐತೆ ಅವ್ರಿಗೆ. ಮತ್ತೆ ಊರಿನಲ್ಲಿ ಸಾಕಷ್ಟು ನೋಡ್ತಾ ಇರ್ತೀವಿ ನಾವು, ಟಾರ್ಪಲ್ ಕೊಟ್ಟಿರೋದು, ಅಕ್ಕಿ ಕೊಟ್ಟಿರೋದು, ಮೊಬೈಲ್ಗಳಲ್ಲಿ ನೋಡ್ತಾ ಇರ್ತೀವಿ. ಅವ್ರಿಗೆ ಒಳ್ಳೆ ದೇವರು ಒಳ್ಳೆ ಆಯಸ್ಸು, ಆರೋಗ್ಯ ಮತ್ತೆ ನಮ್ಮ ಶಾಲೆಗೆ ಇನ್ನಷ್ಟು ಸೌಲಭ್ಯಗಳನ್ನ ಕೊಡ್ಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳ್ತಾ ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ. ಅದೇ ರೀತಿ ಇವತ್ತು ಹುಟ್ಟುಹಬ್ಬವನ್ನ ಜಾಸ್ತಿ ಯಾಕೆ ಮಕ್ಕಳು ಕೊಟ್ಟಂದ್ರೆ ಸ್ವಲ್ಪ ದುಡ್ಡು ಬಂದವರೆಲ್ಲ ಆಟೋ ಹತ್ತು ಅನ್ನೋದು, ಆಟೋ ಹತ್ತೋದಕ್ಕೆ ಸಾಲ ಮಾಡ್ತಾರೆ, ಸಾಲ ಕಟ್ಟಿದಕ್ಕೆ ಮನೆಗೆ ಮಾರ್ತಾರೆ, ಅದು ಸಿಕ್ಕಿಲ್ಲ ಅಂದ್ರೆ ಪ್ರಾಣ ಕರ್ಕೊಂಡು ಹೋಗುವಂತಹ ಪೇರೆಂಟ್ಸ್ ಇವತ್ತು ಎಷ್ಟೋ ಜನ ಕಾಣ್ತಾ ಇದೀವಿ. ಸರ್ಕಾರಿ ಅಂದ್ರೆ ಎಲ್ಲ ಉಚಿತ 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 ಅಂತ. ಖಂಡಿತ ಸರ್ಕಾರ ಸೌಲಭ್ಯಗಳು, ಸರ್ಕಾರಿ ಶಾಲೆದಂತ ಓದಂತ ಎಲ್ಲರೂ ಇವತ್ತು IAS ಆಫೀಸರು, IPS ಆಫೀಸರು, ಡಾಕ್ಟ್ರು, ಇಂಜಿನಿಯರು, ಪೈಲಟ್ಸ್ ಆಗಿದ್ದಾರೆ. ಸಾಕಷ್ಟು ಸ್ಟೂಡೆಂಟ್ಸ್ ನಮ್ಮಲ್ಲಿದ್ದಾರೆ. ನನ್ನ ವಿದ್ಯಾರ್ಥಿಗಳೇ ಇಲ್ಲ ಚಿತ್ರಕಲಾ ಪ್ರೇಮಿ ಅಂತ ನೋಡಿ, ಇವರು ನಮ್ಮ ಶಿಷ್ಯರೇ.
ಹೇಗಿರ್ತಾರೆ. ನ್ಯಾಷನಲ್ ನೆಟ್ವರ್ಕ್ ಎಲ್ಲೇ ಹೋದ್ರೂ ಸಹ ಇವತ್ತು ನೆಟ್ವರ್ಕ್ ಇದೆ. ಆ ತರ ಮಾಡ್ಬೇಕಂದ್ರೆ ಡಾಕ್ಟರ್ ಎಚ್ ನರಸಿಂಹಯ್ಯ ಶಾಲೆಯಲ್ಲಿ ಯಾರು ಓದಿರ್ತಾರೆ ಅವರು ಎಲ್ಲಿಗೋದ್ರು ಹೆಸರು ನರಸಿಂಹಯ್ಯ ಶಾಲೆ ಅಂದ್ರೆ ಹೌದಾ ಬನ್ನಿ ಅಂತ ಕರೀತಾರೆ. ಸೊ ಆ ಒಂದು ಬೆನಿಫಿಟ್ ಯಾರು ಸಿಗ್ಬೇಕಂದ್ರೆ ಡಾಕ್ಟರ್ ಎಚ್ ನರಸಿಂಹಯ್ಯ ಶಾಲೆಯಲ್ಲಿ ಕೆಲಸ ಮಾಡುವಂತ ಎಲ್ಲಾ ಸಿಬ್ಬಂದಿಗೂ ಸಿಗ್ಬೇಕು. ಕರೆಯೋದು ಗೊತ್ತಾಗಲ್ಲ. ಅವರು ಕೊನೆಯ ತನಕ ಸಿಲ್ವರ್ ತಟ್ಟೆ, ಸಿಲ್ವರ್ ಗ್ಲಾಸ್, ಒಂದು ಚಾಪೆ ನೋಡಿ ಏನೇನೋ ಮಾಡ್ಕೊಂಡು ಈ ಮಟ್ಟಕ್ಕೆ ಬೆಳೆದ್ರು. ಆ ಬೆಳೆದಂತಹ ಒಂದು ಇದರಲ್ಲಿ ಕೆಂಪರಾಜಣ್ಣವರಿಗೆ ಸಾಕಷ್ಟು ಐಶ್ವರ್ಯ ಇದೆ. ದೇವರು ಇನ್ನಷ್ಟು ಆರೋಗ್ಯ ಕೊಡ್ಲಿ. ಸಹಾಯ ಮಾಡೋ ಮನೋಭಾವ ಎಲ್ಲರೂ ಬರಲ್ಲ. ಕೆಲವರಲ್ಲಿ ಮಾತನ್ನೇ ಯಾಕೆ ಕೊಡ್ಬೇಕು, ಯಾರಿಗಾದ್ರೂ ದಾನ ಹಾಕ್ಬೇಕಾದ್ರೂ ಸಹ ಈ ಜೋಪನ್ನು ತಡಕೆ ಹಾಕ್ತೀವಿ. 1 ರೂಪಾಯಿ ಬರ್ತಾ 2 ರೂಪಾಯಿ ಬರ್ತಾ ಕಾಯಿನ್ಸನ್ನು ತಡಕೆ ಹಾಕುವಂತ ಜನ ನಾವು. ಆದ್ರೆ ಒಳ್ಳೆ ಮನೋಭಾವ ಇಟ್ಕೊಂಡು ಮಾಡ್ತಾರಲ್ಲ ಅಂಥವ್ರು ಸಿಗೋದು ಲಕ್ಷಕ್ಕೆ ಒಬ್ರು ಸಿಗ್ಬೋದು. ಅಂಥವ್ರಲ್ಲಿ ಇವರು ಸಹ ಒಬ್ರು. ಇಂತಹ ವೇದಿಕೆ ನೀವೆಲ್ಲರೂ ಇವತ್ತು ಖುಷಿ ಪಟ್ಟು ಅವರ ಆರೋಗ್ಯ ದೇವರು ಇನ್ನೊಂದಷ್ಟು ಕೊಡ್ಲಿ, ಇನ್ನೊಂದಷ್ಟು ಐಶ್ವರ್ಯ ಕೊಡ್ಲಿ, ಇನ್ನೊಂದಷ್ಟು ಜನನ ಸಂಪಾದನೆ ಮಾಡ್ಲಿ ಅಂತ ಹೇಳ್ತಾ ನೀವೆಲ್ಲ ಪುಟಾಣಿ ಮಕ್ಕಳು ಅವ್ರಿಗೆ ಒಳ್ಳೇದನ್ನ ಕೋರ್ತಾ